ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಸೆಕೆಂಡ್ PUC ಫಸ್ಟ್ ಟೆಸ್ಟ್ನಲ್ಲಿ ಇಂಗ್ಲೀಷ್ನಲ್ಲಿ ಕ್ವಶನ್ ಪೇಪರನ್ನು ರಿಲೀಸ್ ಮಾಡ್ತಾ ಇದ್ದೀನಿ. ಸೊ ಆಲ್ರೆಡಿ ನಾನು ಕನ್ನಡದಲ್ಲಿ ಕ್ವಶನ್ ಪೇಪರ್ ಹಾಕಿದ್ದೀನಿ. ಯಾರು ನೋಡಿಲ್ಲಲ್ಲ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ನೋಡ್ಕೊಡ್ರಿ. ಮತ್ತು PUC ಫಸ್ಟ್ ಆ್ಯಂಡ್ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋಗಿ ನೋಡಿದ್ರು ಕೂಡ ನಿಮಗೆ ಎಲ್ಲ ವಿಷಯದ ಒಂದು ಪ್ರಶ್ನೆ ಪತ್ರಿಕೆಗಳು ನಿಮಗೆ ಸಿಗ್ತವೆ. ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾನು ಏನು ಮಾಡ್ತೀನಿ ಶುರು ಮಾಡ್ತೀನಿ. ಖಂಡಿತವಾಗಿ ಒಂದು 40 ಅಂಕಗಳಲ್ಲಿ ಒಂದು 20-25 ಮಾರ್ಕ್ಸ್ ನಿಮಗೆ ಆರಾಮಾಗಿ ಬರ್ತದೆ. ಸೊ ಯಾವೆಲ್ಲ ಹೇಳ್ತೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ನೀವೇನು ಮಾಡ್ಕೋಬೇಕು, ಲಕ್ಷ ಕೊಟ್ಟು ಸ್ಟಡಿ ಮಾಡ್ಕೊಂಡು ಹೋಗಬೇಕು. ಫಸ್ಟ್ 1 ಮಾರ್ಕ್ ಕ್ವಶನಲ್ಲಿ ನಿಮಗೆ MCQ ಆಗಿರ್ಬೋದು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳಲ್ಲಿ ಸೊ ಯಾವೆಲ್ಲ ಬರ್ಬೋದು ಅಂದರೆ, ಹೂಸ್ ಅ ಬ್ಯೂಟಿ ಈಸ್ ಟು ರೀಚ್ ಫಾರ್ ಯೂಸ್ ಅಕಾರ್ಡಿಂಗ್ ಟು ರೋಮಿಯೋ. ವಾಟ್ ಡಿಡ್ ಮ್ಯಾನ್ ಸ್ಟಾರ್ಟ್ ಆಫ್ಟರ್ ರಿಸೀವಿಂಗ್ ಪೆನ್ಷನ್ ಇನ್ 2 years. ಥರ್ಡ್ ಒನ್, where according to the speaker of On Children do the souls of the children dwell. Name the woman who led resistance against filling entries in the village of Advani. In a sunny morning, the native city of Don Gonzalo is Maricela, Seville, Valencia. Next, how does the speaker want his beloved to read his book in when you are old ಅಂತ ಕೇಳಿದ್ದಾರೆ. ಸೊ 1 ಮಾರ್ಕ್ ಇದ್ದಾವೆ. ಸೊ 1 ಮಾರ್ಕಲ್ಲಿ ವಿಶೇಷವಾಗಿ ವ್ಯಕ್ತಿ ಆಮೇಲೆ ಸ್ಥಳಗಳ ಬಗ್ಗೆ ಪ್ರಶ್ನೆಗಳು ಬರ್ತಾ ಇರ್ತವೆ. ಸೊ ನೀವೇನು ಮಾಡ್ಕೊಡ್ರಿ, ಸ್ವಲ್ಪ ನಿಮ್ಮ ವರ್ಕ್ ಬುಕ್ದಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಗಳನ್ನು ಚೆನ್ನಾಗಿ ಸಾಲ್ವ್ ಮಾಡಿಕೊಡ್ರಿ. ಸೊ ಅಲ್ಲಿಂದ ನಿಮ್ಗೆ ಆರಾಮಾಗಿ ಮಾರ್ಕ್ಸ್ಗಳು ಬರ್ತವೆ. ಇನ್ನು ಕೆಲವೊಂದು ಸರಿ 2 ಮಾರ್ಕ್ಸ್ ಕ್ವಶನ್ಗಳು ಬರ್ಬೋದು, 4 ಮಾರ್ಕ್ ಕ್ವಶನ್ಗಳು ಬರ್ಬೋದು. ಇಲ್ಲಿ ಪ್ರತಿ ಸರಿ 4 ಮಾರ್ಕ್ಗೆ ಬರ್ತಕ್ಕಂಥ ಕ್ವಶನ್ ಈಸಿ ಏನಪ್ಪ ಅಂದರೆ ಸಮರಿಗಳನ್ನು ಬ್ಯಾಹೆಟ್ ಹಾಕ್ಕೊಂಡು ಹೋಗೋದು. ನೀವೆಷ್ಟು ಸಮರಿಗಳನ್ನು ಬ್ಯಾಪೆಟ್ ಮಾಡ್ತಿರಲ್ಲ ಅಷ್ಟು ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಈಸಿ ಆಗ್ತದೆ. ಸೊ ಬೆಟರ್ ಅಂತಂದರೆ ನೀವು ಪ್ರತಿ ಈ ಒಂದು 4 ಮಾರ್ಕ್ಸಲ್ಲಿ ಏನಂದರೆ 80 to 100 ಅಂದರೆ ಒಂದು 12-14 ಸಾಲ ನೀವೇನು ಮಾಡಬೇಕು, ಬ್ಯಾಹೆಟ್ ಮಾಡ್ಕೊಂಡು ಹೋಗಲೇಬೇಕು. ಸೊ ಯಾವೆಲ್ಲ ಕ್ವಶನ್ಗಳನ್ನು ಓದ್ಕೊಂಡು ಹೋಗಬೇಕು. ಹೌ ಡಸ್ ಜೂಲಿಯಟ್ ಇಮಾರ್ಟಲೈಸ್ ರೋಮಿಯೋ ಟು ದಿ ವರ್ಲ್ಡ್. ಬ್ರೀಫ್ಲಿ ಡಿಸ್ಕ್ರೈಬ್ ಮೊನಾಕೋ ಕಿಂಗ್ಡಮ್ ಮೆನ್ಷನ್ಡ್ ಇನ್ ದ 2 years. ರೈಟ್ ಅ ನೋಟ್ ಆನ್ ಚಿಪ್ಕೋ ಮೂಮೆಂಟ್, ಇದನ್ನು ನೋಡ್ಕೊಂಡು ಹೋಗಿ. ವಿಚ್ ಟುಕ್ ಪ್ಲೇಸ್ ಇನ್ ದ ಹಿಮಾಲಯನ್ ರೀಜನ್ ಅಂತ ಇತ್ತು. ಇನ್ನು ವಾಟ್ ಅ ಸ್ಟೋರಿ ಡಿಡ್ ಗ್ಯಾನ್ಸಲೋ ಸೇ ಅಬೌಟ್ ಹೀಸ್ ಕಸಿನ್ ಆಫ್ಟರ್ ಫೈಟಿಂಗ್ ವಿತ್ ದ ಮರ್ಚೆಂಟ್. ಇನ್ ಹೌ ಡಸ್ ದ ಪೋಯಟ್ ಡಿಸ್ಟಿಂಗ್ವಿಷ್ ಹೀಸ್ ಲವ್ ಫ್ರಾಮ್ ದಟ್ ಆಫ್ ದ ಅದರ್ಸ್ ಇನ್ ವೆನ್ ಯು ಆರ್ ಓಲ್ಡ್ ಅಂತ ಕೇಳಿದ್ದಾರೆ. ಇಲ್ಲಿ ವಿಶೇಷವಾಗಿ 2 yearsದಲ್ಲಿ ಆಗಿರ್ಬೋದು, ಚಿಪ್ಕೋ ಮೂಮೆಂಟ್ ಆಗಿರ್ಬೋದು, ಓಕೆನಾ. ಆಮೇಲೆ ವೆನ್ ಯು ಆರ್ ಓಲ್ಡ್. ಸೊ ಇದರಲ್ಲಿರ್ತಕ್ಕಂಥ ಕ್ವಶನ್ಸ್ಗಳು ಪದೇ 4 ಮಾರ್ಕ್ಸಿಗೆ ಬರ್ತವೆ. ಅದನ್ನು ನೀವು ನೋಡ್ಕೊಂಡು ಹೋಗಿ 10-12 ಸಾಲ ಸಮರಿಗಳನ್ನು ನೋಡ್ಕೊಡ್ರಿ, ನಿಮಗೆ ಮಾರ್ಕ್ಸ್ ಸಿಗ್ತದೆ. ಇನ್ನು 6 ಮಾರ್ಕ್ಸಲ್ಲಿ ಬತ್ತು. ಸೊ ಭಾಳ ಈಸಿ ಏನಪ್ಪ ಅಂದ್ರೆ ನಿಮ್ಗೆ ಅಗದಿ ಈಸಿಯಾಗಿರ್ತಕ್ಕಂಥ ಒಂದು ಕ್ವಶನ್ ಏನಂದರೆ ಆನ್ ಚಿಲ್ಡ್ರನ್ ಸಮರಿಯನ್ನು ಬ್ಯಾಹೆಟ್ ಹಾಕೋದು. ಇದು 4 ಮಾರ್ಕ್ಸಿಗೂ ಬರ್ಬೋದು ಅಥವಾ 6 ಮಾರ್ಕ್ಸ್ಗೂ ಬರ್ಬೋದು. ಸ್ವಲ್ಪ 4 ಮಾರ್ಕ್ಸಿಗೆ ಬಂತಂದ್ರೆ ಪಾಯಿಂಟ್ಸ್ ಬೇರೆ ಬರ್ತಾವೆ, 6 ಮಾರ್ಕ್ಸಿಗೆ ಬಂದಂಗೆ ಪಾಯಿಂಟ್ಸ್ ಬೇರೆ ಇರ್ತಾವೆ. ಅದನ್ನು ನೋಡ್ಕೊಡ್ರಿ. ಇನ್ನು ಬ್ರಿಂಗ್ ಔಟ್ ದ ಚೇಂಜಸ್ ಇನ್ ಗ್ಯಾನ್ಸಲೋಸ್ ಬಿಹೇವಿಯರ್ ಬಿಫೋರ್ ಆ್ಯಂಡ್ ಆಫ್ಟರ್ ಅಕ್ಯುಪೇಯಿಂಗ್ ದ ಸೀಟ್ ವೇರ್ ಡೋನಾ ಲೋರಾ ಹ್ಯಾಡ್ ಸ್ಯಾಟ್ ಅಂತ ಕೇಳಿದರು. ಅದು ಇಂಪಾರ್ಟೆಂಟ್ ಇದೆ. ಆಮೇಲೆ ಒಂದು ಪ್ಯಾಸೇಜ್ ಬರ್ತದೆ, ಒಂದು 4-5 ಮಾರ್ಕ್ಸಿಗೆ ಭಾಳ ಈಸಿಯಾಗಿರ್ತಕ್ಕಂಥದ್ದು ಇರ್ತದೆ. ಅದೇ ಪ್ರಶ್ನೆಗಳಿಗೆ ನೀವೇನು ಮಾಡ್ಕೊಂಡು ಹೋಗಬೇಕು, ಓದಬೇಕು. ಇನ್ನು ನೋಡಿ, ವಾಟ್ ಆರ್ ಹೈನಾಸ್ ನೂನ್ ಆ್ಯಸ್ ಅಂತ ಕೇಳಿದ್ದಾರೆ, ಓಕೆನಾ. ಸೊ ವೆರಿ ಈಸಿನ ದ ಫಸ್ಟ್ ಲೈನಲ್ಲಿ ಅಂದ ಹೈನಾ ಆರ್ ನೂನ್ ಆ್ಯಸ್ ದ ಸ್ಕೇವೆಂಜರ್ಸ್ ಆಫ್ ಆ್ಯನಿಮಲ್ ವರ್ಲ್ಡ್ ಅಂತಲೇ ಇದೆ ನೋಡಿ. ಜಸ್ಟ್ ನೀವು ಕೀವರ್ಡನ್ನು ಹುಡುಕಾಡಿದ್ರು 1 ಮಾರ್ಕ್ಸ್ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಆರಾಮಾಗಿ ಸಿಗ್ತದೆ. ಇನ್ನು ಸೆಕೆಂಡ್ ಕ್ವಶನ್ ಏನು ಕೇಳಿದ್ರು, ವಾಟ್ ಡು ಯು ಹೈನಾ ಕ್ಲಿಯರ್ ಅಪ್ ಇನ್ ದ ಫಾರೆಸ್ಟ್. ಸೊ ಕ್ಲಿಯರ್ ಅಪ್ ಅಂತಕ್ಕಂಥ ಶಬ್ದ ಎಲ್ಲಿದೆ ಅನ್ನೋದನ್ನು ಹುಡ್ಕೋಬೇಕು. ಸೊ ಅದು ಕೂಡ ಸೆಕೆಂಡ್ ಪ್ಯಾರಾಗ್ರಾಫ್ದಲ್ಲಿನೇ ಇದೆ. ಏನಿದೆ, ದಿಸ್ ಈಸ್ ಬಿಕಾಸ್ ದೇ ಹ್ಯಾವ್ ಅ ರೆಪ್ಯುಟೇಷನ್ ಫಾರ್ ಕ್ಲಿಯರಿಂಗ್ ಅಪ್ ಆಲ್ ದ ರಿಮೇನ್ಸ್ ಆಫ್ ದ ಡೀಡ್ ಎನಿಮಲ್ಸ್ ವಿಚ್ ದ ಟೈಗರ್ಸ್ ಆ್ಯಂಡ್ ಪ್ರಿಡರ್ಸ್ ಲೀವ್ ಬಿಹೈಂಡ್ ಅಂತಕ್ಕಂಥದ್ದು ಸೆಕೆಂಡ್ ಆನ್ಸರ್ ಬರ್ತದೆ. ಸೊ ಹಿಂಗೆ ನೀವು ಇಷ್ಟು ಈಸಿ ಆದರೂ ನೀವು ಏನು ಮಾಡ್ಕೋಬೇಕು, ಫೈಂಡ್ ಔಟ್ಗಳನ್ನು ಮಾಡಿ ಬರೀಬೋದು. ಇನ್ನಿಲ್ಲಿ ವರ್ಬ್ ಫಾರ್ಮ್ಗಳನ್ನೇ ಕೇಳ್ತಾರೆ. ಸೊ ಖಂಡಿತವಾಗಿ ನಿಮಗೆ ವರ್ಬ್ ಫಾರ್ಮ್ಗಳು ಇಂಪಾರ್ಟೆಂಟ್. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಏನು ಬರ್ತದಪ್ಪ ಅಂದರೆ ಬರ್ತದೆ. ಪಾಠದಲ್ಲಿರ್ತಕ್ಕಂಥದ್ದೇ ಪ್ಯಾಸೇಜ್ಗಳನ್ನು ಕೊಡ್ತಾರೆ, ಚೆನ್ನಾಗಿ ಅದನ್ನು ನೋಡ್ಕೊಂಡು ಹೋಗಿ. ಇಲ್ಲಿ ಫೇಲ್ ಅದ, ಆಮೇಲೆ ಸಮನ್ ಅದ, ಸಬ್ಮಿಟ್ ಅದ, ಆಮೇಲೆ ಫಿಕ್ಸ್, ಅನೌನ್ಸ್. ಸೊ ಅದ್ರದ್ದು ಯಾವ್ದು ವರ್ಡ್ ಫಾರ್ಮ್ ಕರೆಕ್ಟ್ ಅದ ಅನ್ನೋದನ್ನು ನೀವು ಬರೀಬೇಕು. ಇನ್ನು ಡೈಲಾಗ್ ಕಂಪ್ಲೀಟ್ ಮಾಡೋದಂದ್ರೆ ಭಾಳ ಈಸಿ ಬರ್ತದೆ. ಇಲ್ಲಿ ಜಯಂತ್ ಮತ್ತು ಪ್ರಿನ್ಸಿಪಲ್ ಇಬ್ಬರು ಇದ್ದಾರೆ. ಸೊ ಹೇಳ್ತಾನೆ, ಎಕ್ಸ್ಕ್ಯೂಸ್ ಮೀ ಸರ್ ಅಂತಂದ್ರೆ ಆಸ್ಕಿಂಗ್ ಪರ್ಮಿಷನ್ ಟು ಎಂಟರ್ ಅಂತ ಇದೆ, ಓಕೆನಾ. ಆಸ್ಕಿಂಗ್ ಪರ್ಮಿಷನ್ ಇನ್ ಟು ಎಂಟರ್ ಅಂತಂದರೆ ಎಕ್ಸ್ಕ್ಯೂಸ್ ಮೀ ಸರ್ ಮೇ ಐ ಕಮ್ ಇನ್ ಅಂತ ಬರೀಬೇಕು. ಪ್ರಿನ್ಸಿಪಲ್ ಎಸ್ ಸೀಕಿಂಗ್ ಇನ್ಫಾರ್ಮೇಷನ್ ಅಂತ ಇದೆ. ಸೊ ಇನ್ಫಾರ್ಮೇಷನ್ ಕೇಳ್ತಾನೆ, ಓಕೆನಾ. ಜಯಂತ್ ಐ ವಾಂಟ್ ಟು ಜಾಯಿನ್ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್. ಪ್ರಿನ್ಸಿಪಲ್ ಹೇಳ್ತಾನೆ ಪುಟ್ಟಿಂಗ್ ಕಂಡೀಷನ್, ಇಲ್ಲಿ ಫೀಸ್ ಆದರೂ ಬರಿಬೋದು, ಕ್ಲಾಸ್ ಟೈಮಿಂಗ್ಸ್ ಆದರೂ ಬರಿಬೋದು, ಆಮೇಲೆ ಡೇಟ್ ಪೀರಿಯಡ್ ಆದರೂ ಬರಿಬೋದು. ಅದನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಬೇಕು. ಇನ್ನು ಲಾಸ್ಟ್ ಜಯಂತ್ ಅಕ್ಸೆಪ್ಟಿಂಗ್ ಇಟ್ ಅಂತ ಹೇಳಿದರೆ ಓಕೆ ಐ ಡೂ ಇಟ್ ಅಂತಕ್ಕಂಥದ್ದು ಬರಿಬೋದು. ಲಾಸ್ಟ್ ಥ್ಯಾಂಕ್ ಯು ಅಂತ ಬರೆದ್ರೆ ಪ್ರತಿ ಕನ್ವರ್ಜೇಷನ್ಗೇನು ಕೂಡ ನಿಮಗೆ 1 ಮಾರ್ಕನ್ನು ಕೊಡ್ತಾರೆ. ಇನ್ನು ಇಲ್ಲಿ ಭಾಳ ಈಸಿಯಾಗಿ ಕೊಟ್ಟಿದ್ದರು. ಇಲ್ಲಿ ಏನದ ನೋಡ್ರಿ,
ಈ ವರ್ಡ್ಸ್ಗಳು, ಈ ಅಂಡರ್ಲೈನ್ ವರ್ಡ್ಸ್ಗಳು ಏನನ್ನು ರೆಫರ್ ಮಾಡ್ತವೆ ಅಂತ ಕೇಳಿದರು. ಇಲ್ಲೇ ಕೊಟ್ಟಿದ್ದಾರೆ, ಹೈನಾಸ್ ಆರ್ ನೂನ್ ಆ್ಯಸ್ ದ ಸಿವೆಂಜರ್ಸ್ ಆಫ್ ಅನಿಮಲ್ ವರ್ಲ್ಡ್. ದೇ ಅಂತ ಇದೆ. ಸೊ ದೇ ಅಂದ್ರೇನು, ಹೈನಾ ಅಂತ ಬರ್ತದೆ. ಓಕೆನಾ. ನೆಕ್ಸ್ಟ್, ದೇ ಹ್ಯಾವ್ ರೆಪ್ಯುಟೇಷನ್ ಫಾರ್ ಕ್ಲಿಯರಿಂಗ್ ಅಪ್ ಆಲ್ ದ ರಿಮೇನ್ಸ್ ಡೀಡ್ ಎನಿಮಲ್ಸ್ ವಿಚ್ ದ ಟೈಗರ್ ಆಫ್ ದ ಪ್ರಿಡಿಕೇಟರ್ಸ್ ಅಂತ ಕೇಳಿದ್ದಾರೆ. ವಿಚ್ ಅಂದರೆ ಯಾವ್ದು ಇಲ್ಲಿ ಬರ್ತದೆ ಅದನ್ನು ನೀವೇನು ಮಾಡಬೇಕು, ಫೈಂಡ್ ಅಂತ ಬರಿಬೇಕು. ನೆಕ್ಸ್ಟ್, ದೇರ್, ಈಟ್, ಆಮೇಲೆ ಫೇರ್, ಇವುಗಳನ್ನು ನೀವೇನು ಮಾಡಬೇಕು, ಇಲ್ಲಿಂದನೇ ಇದೆ. ಸೊ ಅವುಗಳನ್ನು ನೀವೇನು ಮಾಡಬೇಕು, ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ ಮೀನಿಂಗ್ಫುಲ್ ಸೆಂಟೆನ್ಸಲ್ಲಿ ನಿಮಗೆ ಕೇಳಿದರು. ಸೊ ಲೆಸನ್ದ ಸಾಲುಗಳಿದ್ದಾವೆ, ಅವುಗಳನ್ನ ಏನು ಮಾಡಿದ್ದಾರೆ, ಹಿಂದೆ ಮುಂದೆ ಜಂಬಲ್ ಮಾಡಿದ್ದಾರೆ. ಅವುಗಳನ್ನು ನೀಟಾಗಿ ಅರೇಂಜ್ ಮಾಡಿದರೆ ನಿಮಗೆ ಅಂಕಗಳು ಸಿಗ್ತದೆ. ಸ್ವಲ್ಪ ಏನು ಹೇಳಬೇಕಂತಂದರೆ, ವರ್ಬ್ಸ್ಗಳನ್ನು ನೋಡ್ಕೊಂಡೋಗಿ, ಡೈಲಾಗ್ಸ್ಗಳನ್ನು ನೋಡ್ಕೊಂಡೋಗಿ. ಓಕೆನಾ. ನೆಕ್ಸ್ಟ್ ಬರೋದು ಪ್ಯಾಸೇಜ್ ನೋಡ್ಕೊಂಡೋಗಿ, ಸಮರಿ ಮತ್ತು 1 ಮಾರ್ಕ್ ಕ್ವಶನ್ಸ್ಗಳು. ಇಷ್ಟು ನೋಡಿದ್ರು 25 to 30 ಮಾರ್ಕ್ಸ್ ಆರಾಮಾಗಿ ಪಡಿತೀರಾ ಅಂತ ಹೇಳ್ತಾ, ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಬಾಯ್.